ನೀವು ಜ್ಯೋತಿಷ ಹೇಳೋದಾದ್ರೆ ನಂದು ಮೋಸ್ಟ್ಲಿ ಎಲ್ಲರೂ ಈ ದೇಶದೊಳಗೆ ನಿಮ್ಮ ಮನೆಗೆ ಕುತ್ಕೊಂಡ್ಬಿಡೋರು ಎಲ್ಲ ವರಿಷ್ಠ ತೀರ್ಮಾನ ಮಾಡ್ತಾರೆ. ನೀವು ಮಾಧ್ಯಮದವರು ಈ ಚಾಳಿನ ಬಿಟ್ಟುಬಿಡ್ಬೇಕು. ನಮಗೆಲ್ಲರಿಗೂ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಎಂದಿದ್ದಾರೆ. ಅವಕಾಶ ಕೊಟ್ಟಾಗ ಅವಕಾಶನ ಉಪಯೋಗ ಮಾಡಬೇಕು, ಅವಕಾಶ ಇದ್ದಾಗ ಪಕ್ಷ ದುಡಿಬೇಕು. ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ವರಿಷ್ಠರು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಎಂದಿದ್ದಾರೆ. ಇದು ಬಿಟ್ಟರೆ ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಅದಕ್ಕೆ ಉತ್ತರ ಸಿಗಲ್ಲ. ಸರ್ ಎಸ್.ಎಲ್.ಸಿ ಪರೀಕ್ಷೆ 2026ರಲ್ಲಿ ಏನು ಪ್ಲಾನ್ ಮಾಡಿದ್ದಾರೆ? 2026 ಮುಂದೆ ಏನು ಪ್ಲ್ಯಾನ್ ಮಾಡಲ್ಲ. ಹೋದ ಸತಿ ತಮಗೆ ಗೊತ್ತಿದೆ, 2ನೇ ಎಕ್ಸಾಮು 3ನೇ ಎಕ್ಸಾಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ವಿ. 2ನೇ ಎಕ್ಸಾಮು 3ನೇ ಎಕ್ಸಾಮನ್ನು ಮಕ್ಕಳು ತಗೊಂಡು ಈಗ 1,16,000 ಮಕ್ಕಳು 2ನೇ ಎಕ್ಸಾಮ್ 3ನೇ ಎಕ್ಸಾಮಲ್ಲಿ ಪಾಸ್ ಆಗಿದ್ದಾರೆ. PUC ಇದು ಇಡೀ ದೇಶದಲ್ಲಿ ದಾಖಲೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಯಾರಾದರೂ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ತಗೊಳ್ತಾರೆ ಅವ್ರು ಯಾವುದೇ ಥರದ ಫೀಸು ಕಟ್ಟಂಗಿಲ್ಲ. ಯಾಕಂದರೆ ಅವರೆಲ್ಲ ಬಡವರು ಇರ್ತಾರೆ, ಹಿಂದುಳಿದವರು ಇರ್ತಾರೆ, ಕಷ್ಟದಲ್ಲಿರ್ತಾರೆ, ಆರ್ಥಿಕವಾಗಿ ಕಷ್ಟದಲ್ಲಿರ್ತಾರೆ, ತಂದೆ ತಾಯಿ ನೋಡ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಹೊಲದಲ್ಲಿ ಕೆಲಸ ಮಾಡಬೇಕು, ಸ್ಕೂಲಿಗೆ ಹೋಗ್ತಾರೆ. ಇಂಥವರಿಗೆ ಸಹಕಾರ ಮಾಡೋದಕ್ಕೋಸ್ಕರ ಅದೇ ಸಂದರ್ಭದಲ್ಲಿ ಅವ್ರು ಪಾಸ್ ಆಗಲಿಲ್ಲ ಅಂದರೆ ಅವರಿಗೆ ಅವಕಾಶಗಳ ಕೊರತೆ ಇರೋದನ್ನ ನಾವು ಕಂಡು ಮುಂಚೆ ಸಪ್ಲಿಮೆಂಟ್ರಿ ಅಂತ ಹೇಳ್ತಿದ್ದೆ. ಸಪ್ಲಿಮೆಂಟ್ರಿ ವಿತಿನ್ 20-25 ಡೇಸ್ ಮತ್ತೆ ಎಕ್ಸಾಮ್ ಪಾಸ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೊಟ್ಟಿದ್ದೀವಿ. ಹೋದ ವರ್ಷ 1,16,000 ಮಕ್ಕಳು ಪಾಸ್ ಆಗಿದ್ರು 2 ಎಕ್ಸಾಮಲ್ಲಿ. ಇದನ್ನು ಕೇಂದ್ರ ಸರ್ಕಾರದವರು ಕೂಡ CBSE ICSE ಕೂಡ ಇದನ್ನು ಕಾಪಿ ಹೊಡೆದಾರೆ. ಈ ಗ್ಯಾರಂಟಿಗಳು ನಮ್ಮದೆಲ್ಲ ಹೆಂಗೆ ಕಾಪಿ ಹೊಡೆದಾರಲ್ಲ ಹಾಗೆ ಇದನ್ನು ಕಾಪಿ ಹೊಡೆದಿದ್ದಾರೆ. ನಾವು ಕಾಪಿ ಹೊಡೆತಕ್ಕಂಥದ್ದು ಮಕ್ಕಳಿಗೂ ಕೂಡ ನಿಲ್ಲಿಸ್ತಕ್ಕಂಥ ವ್ಯವಸ್ಥೆನ ವೆಬ್ಕಾಸ್ಟಿಂಗ್ ಮಾಡಿದ್ದೀವಿ. ಒಳ್ಳೆ ಇಲಾಖೆ ನಡೀತಾ ಇದೆ. ಟೀಚರ್ಸ್ ರಿಕ್ರೂಟ್ಮೆಂಟ್ 13,000 ಜನರನ್ನ ನಾವು ಬಂದ ತಕ್ಷಣ ಮಾಡಿದ್ವಿ. ಈಗ ಮತ್ತೆ ಸುಮಾರು 13,000ನ ಈಗಾಗಲೇ ನೋಟಿಫಿಕೇಶನ್ ಹೊರಡ್ತಾ ಇತ್ತು. TET ಎಕ್ಸಾಮು ಕೂಡ December 7th ಇದೆ. ಎಲ್ಲರೂ ವಿದ್ಯಾವಂತರು ತಗೊಳ್ಳಿ, ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಶುರು ಮಾಡ್ತಕ್ಕಂಥ ವ್ಯವಸ್ಥೆ. ಕಾಲೇಜಲ್ಲಿ PT ಮಾರ್ಕ್ಸ್ಗಳು ಇಲ್ಲ ಸರ್. ಅಲ್ಲ, PT ಮಾಸ್ಟರ್ ಇಲ್ಲದೆ ಇರ್ತಕ್ಕಂಥದ್ದು ಇಡೀ ಬರೀ PT ಮಾಸ್ಟರ್ ಅಲ್ಲ, ಈವನ್ ಟೀಚರ್ಸು ಕೂಡ ಕೊರತೆ ಇದೆ. ನಾವು ಟೀಚರ್ಸ್ ಕೊರತೆಯನ್ನು ಸಡನ್ನಾಗಿ ನೀಗಿಸ್ತಕ್ಕಂಥದ್ದಕ್ಕೆ ನಮಗೆ ಇತಿಹಾಸದಲ್ಲಿ ಮೊನ್ನೆ ಸಿದ್ದರಾಮಯ್ಯವರು ಸುಮಾರು 51,000 ಟೀಚರ್ಸ್ನ ಕಂತಲ್ಲಿ ಕೊಡಲಿಲ್ಲ. ಹಿಂದಿನ ಸರ್ಕಾರದವ್ರು ಮಾಡೋರು ಚೌಕಾಸಿ. ಯಾಕೆ 2 ತಿಂಗಳು ಲೇಟ್ ಮಾಡೋರು ಅಂತ ಹೇಳಿದ್ರೆ ಅಲ್ಲಿಗೆ ದುಡ್ಡು ಉಳಿಸ್ತಾರೆ. ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿಗಳ ಜೊತೆಗೆ ಟೀಚರ್ಸ್ ಕೊಟ್ಟು ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ಮಾಡೋ ಪರ್ಮನೆಂಟ್ ಸೊಲ್ಯೂಷನ್ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡಿದಾಗ ಮಾತ್ರ. ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನೂ ಬಂದಾಯಿತು, ರಿಕ್ರೂಟ್ಮೆಂಟ್ ಪ್ರೋಸೆಸ್ಸು ಸ್ಟಾರ್ಟ್ ಆಯಿತು. ಇನ್ಮೇಲೆ ಅವರಿಗೆ ಕೆಲಸ ಕಾರ್ಯಗಳನ್ನು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸ್ತೀರಾ ಸರ್? ಆಯ್ತಲ್ಲ, ಈಗಾಗಲೇ ನೀವು ಎಲ್ಲಿದ್ದೀರಿ? ನೀವು ಎಷ್ಟು ಶಿಕ್ಷಕರಿಗೆ ಸರ್? ಎಷ್ಟು? ನಾವು 12,000 ಶಿಕ್ಷಕರನ್ನು ಮತ್ತು ನಮ್ಮ ಅನುದಾನಿತ ಶಾಲೆಯಲ್ಲಿ ಸುಮಾರು 6,000 ಟೀಚರ್ಸ್ ಆಗ್ತಾರೆ. 5,700 ಚಿಲ್ಡ್ರನ್ ಬರ್ತಾರೆ. PUCಯಲ್ಲಿ ಸುಮಾರು 800. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ PUCಯಲ್ಲಿ ಫಿಸಿಕಲ್ ಟೀಚರ್. ಸರ್ ಕೊಳ್ಳೇಗಾಲ ತಾಲೂಕು ಚಿಂಕೋಡಿ ಗ್ರಾಮದಲ್ಲಿ ಶಿಕ್ಷಕರಿಗೆ ಅಂತ ವಸತಿ ಗೃಹ ನಿರ್ಮಾಣ ಆಗಿ 20 ವರ್ಷ ಆಗಿದೆ ಸರ್. ಬಟ್ ಅದು ಉಪಯೋಗಕ್ಕೆ ಬಂದಿಲ್ಲ, ಯಾರಿಗೂ ವಿತರಣೆ ಮಾಡಿಲ್ಲ. 20 ವರ್ಷ ಆಗಿದೆ. ಅದನ್ನು ನೋಡ್ತೀನಿ ನಾನು. ಶಿಕ್ಷಕರಿಗೆ ವಸತಿಯನ್ನು ಮಾಡಿರ್ತಕ್ಕಂಥದ್ದು ಮಾಹಿತಿ ನನಗೆ ನಮ್ಮ ಇಲಾಖೆಯಿಂದ ಇರ್ತಕ್ಕಂಥ ಮಾಹಿತಿ ನನಗಿಲ್ಲ. ಏನಿದೆ ನೋಡ್ತೀನಿ. ಸರ್ಕಾರದಿಂದ ಏನಾದರೂ ಈ ಥರ ಯೋಜನೆಗಳಿಗೆ ಅಲ್ಲ, ನಿರ್ಮಾಣ ಆಗಿ 20 ವರ್ಷ ಆಗಿದೆ, ಸುಸಜ್ಜಿತ ಕಟ್ಟಡ ಇದೆ. ಅದೇ 20 ವರ್ಷದ ಹಿಂದೆ ನೀವು ಇವತ್ತು ಕೇಳ್ತಾ ಇದ್ದೀರಿ ಅಂತ. ಆಗಿಂದ ವ್ಯವಸ್ಥೆ ಹೆಂಗಿರ್ತದೆ ಗೊತ್ತಿಲ್ಲ ನನಗೆ. ಯಾಕೆ ಆ ಸಂದರ್ಭದಲ್ಲಿ ಮಾಡಿದ್ರು ಅಂತೇಳಿ ಟೀಚರ್ಸಿಗೆ ವಸತಿಯನ್ನು ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ನನ್ನ ಗಮನಕ್ಕಂತೂ ಇಲ್ಲ. ಅದೇನು ಅಂತೇಳಿ ನೋಡಿ ಅದನ್ನೇನಾದ್ರು ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿದ್ದರೆ ಆದಷ್ಟು ಬೇಗ ಅದ್ರ ಬಗ್ಗೆ ತೀರ್ಮಾನ ತಗೊಂಡು ಅದನ್ನು ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.